ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತನ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಮಾಜಿ ಸ್ಪರ್ಧಿ ಆಗಿರುವಂತಹ ರಕ್ಷಕ್ ಬುಲೆಟ್ ಅವರು. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತನ ಬಗ್ಗೆ ಕೆಲವೊಂದಿಷ್ಟು ಅಚ್ಚರಿಯ ವಿಚಾರಗಳನ್ನು ಕೇಳಿ ರಕ್ಷಕ್ ಬುಲೆಟ್ ಅವರು ಕೂಡ ಶಾಕ್ ಆಗಿದ್ದಾರೆ. ಸೊ ಪ್ರಬಲ ಸ್ಪರ್ಧಿ ಆಗಿರುವಂತಹ ತ್ರಿವಿಕ್ರಮ್, ಉಗ್ರಂ, ಮಂಜು ಹಾಗೆ ರಜತ್ 3 ಜನ ಸ್ಪರ್ಧಿಗಳು ವಿನ್ನರ್ ಆಗಬೇಕು ಅನ್ನೋದು ಆಗಿತ್ತು. ಸೊ ಸದ್ಯ ರಜತ್ ಅವರು ಆತ್ಮೀಯವಾಗಿ ಪರಿಚಯ, ಹಾಗಾಗಿ ರಜತ್ ಅವರು ವಿನ್ ಆಗ್ತಾರೆ ಅನ್ನೋದನ್ನ ಲೈವ್ ಬಂದು ರಕ್ಷಕ್ ಬುಲೆಟ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಹನುಮಂತ ಅವರು ವಿನ್ನರ್ ಆಗಿರುವ ವಿಚಾರವನ್ನ ಕೇಳಿ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಸ್ಟಾರ್ ಗಿರಿಯನ್ನ ಬಿಟ್ಟು ಹಳ್ಳಿ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು. ಅಷ್ಟರಲ್ಲಿ ರಜತ್ ಅವರು ಆತ್ಮೀಯ ಸ್ನೇಹಿತರಾಗಿರುವುದರಿಂದ ರಜತ್ ಅವರು ವಿನ್ ಆಗ್ತಾರೆ ಅನ್ನೋದನ್ನ ರಕ್ಷಕ್ ಬುಲೆಟ್ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗೆ ಸದ್ಯ ಹನುಮಂತ್ ಅವರು ವಿನ್ನರ್ ಆಗಿರುವ ಸುದ್ದಿಯನ್ನ ಕೇಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಬಿಗ್ ಬಾಸ್ ಎಪಿಸೋಡ್ಗಳನ್ನ ನೋಡದೇ ಇದ್ರು ಬಿಗ್ ಬಾಸ್ ಯಾರು ಪ್ರಬಲ ಸ್ಪರ್ಧಿಗಳು ಅನ್ನೋದನ್ನ ಹಾಗೆ ಊಹೆ ಮಾಡಿಕೊಂಡು ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದ್ರು. ಹಾಗಾಗಿ ರಕ್ಷಕ್ ಬುಲೆಟ್ ಅವರು ಮಾತನಾಡಿದ್ರು. ಸದ್ಯ ಹನುಮಂತ ಅವರು ವಿನ್ನರ್ ಆಗಿರುವ ವಿಚಾರವನ್ನ ಕೇಳಿ ಹನುಮಂತನಿಗೆ ಬಹಳ ವಿಶ್ ಮಾಡಿ ತನ್ನ ಅಭಿಮಾನಿಗಳ ಮೂಲಕ ಶುಭ ಕೋರಿದ್ದಾರೆ. ಸದ್ಯ ಇದೀಗ ಹನುಮಂತನ ಮನೆಗೆ ರಕ್ಷಕ್ ಬುಲೆಟ್ ಅವರು ಕೂಡ ಎಂಟ್ರಿ ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸಿ ಹಾಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಸದ್ಯ ರಕ್ಷಕ್ ಬುಲೆಟ್ ಅವರ ಕಡೆ. ಸೊ ತಮ್ಮ ಸಿನಿಮಾಗಾಗಿ ಆ ಒಂದು ಹಾಡುಗಳನ್ನು ಮಾಡಲಿಕ್ಕೆ ಕೂಡ ಅವಕಾಶವನ್ನ ಕೇಳಿದ್ದಾರೆ. ಸದ್ಯ ಹನುಮಂತ್ ಅವರು ಸದ್ಯ ಬ್ಯುಸಿ ಇರುವ ಕಾರಣ ಅನೇಕ ಅಭಿಮಾನಿಗಳು ಇದೀಗ ಅವರನ್ನ ಸ್ವಾಗತಿಸಲಿಕ್ಕೆ ಹಾಗೆ ಅವರನ್ನ ಇದೀಗ ಕೆಲವೊಂದಿಷ್ಟು ವೇದಿಕೆಗಳಿಗೆ ಬರಮಾಡಿಕೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸದ್ಯ ಇದೀಗ 1-2 ತಿಂಗಳ ಬಳಿಕ ಹನುಮಂತ್ ಅವರು ಬ್ಯುಸಿಯಾಗಿದ್ದು ಸದ್ಯ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಹನುಮಂತನನ್ನ ಮೀಟ್ ಮಾಡಿದ್ದಾರೆ ರಕ್ಷಕ್ ಬುಲೆಟ್ ಅವರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸರ್ಪ್ರೈಸ್ ಗಿಫ್ಟ್ ಮೂಲಕ ಕೊಟ್ಟಿರುವಂಥದ್ದು ಬಹಳ ಒಂದು ಖುಷಿಯ ವಿಚಾರ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.